ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಳಪತಿ ವಿಜಯ್ ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾಗ್ತಿರುವಂತಹ ನಡುವೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಮತ್ತೆ ಮಾತುಕತೆ ನಡೆಸ್ತಾ ಇದೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಸೊ ನಟ ವಿಜಯ್ ಅಭಿಮಾನಿಗಳಿಂದ ಹುಚ್ಚಾಟ ಆಗಿದೆ. ಅದರ ನಡುವೆ ಈ ರೀತಿಯಾಗಿ ಒಂದು ಡೆವಲಪ್ಮೆಂಟ್ಸ್ ಆಗಿದೆ. ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಅಭಿಮಾನಿ, ವಿಜಯ್ ಅಭಿಮಾನಿಯಿಂದ ಆತ್ಮಹತ್ಯೆಗೆ ಯತ್ನ ಆಗಿರೋದು. ತಿರುನಲ್ವೇಲಿಯಲ್ಲಿ ಬೆಂಕಿ ಹಚ್ಚಿಕೊಂಡು ವಿಜಯ್ ಅಭಿಮಾನಿ ಈ ರೀತಿಯಾಗಿ ಒಂದು ಹುಚ್ಚಾಟವನ್ನು ಮಾಡಿರೋದು. ಆತ್ಮಹತ್ಯೆಗೆ ಯತ್ನಿಸಿದ ಇಸಕ್ಕಿ ರಾಜ, ವಿಜಯ ಅಭಿಮಾನಿ ಇಸಕ್ಕಿ ರಾಜ 47 ವರ್ಷ. ಅವರ ಸ್ಥಿತಿ ಗಂಭೀರ ಆಗಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಟಿವಿಕೆಯ ವಲಿಯೂರು ಘಟಕದ ಕಾರ್ಯಕರ್ತ ಆತ. ವಿಜಯ್ ಅಭಿಮಾನಿಗೆ 30% ಸುಟ್ಟ ಗಾಯ ಆಗಿದೆ. ನೋಡಿ, ಅಭಿಮಾನ ಅತಿರೇಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಸರ್ಕಾರ ರಚನೆಗೆ ವಿಳಂಬಕ್ಕೆ ಆಕ್ರೋಶ ವ್ಯಕ್ತ ಆಗಿರೋದು. ಹೈಡ್ರಾಮಾ ಸೃಷ್ಟಿಯಾಗಿದೆ. ಕೈ ಕತ್ತರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಒಬ್ಬ ಅಭಿಮಾನಿ. ತಮಿಳುನಾಡಿನಲ್ಲಿ ವಿಜಯ್ ಅಭಿಮಾನಿಗಳ ಹುಚ್ಚಾಟ ಮುಂದುವರಿತಾ ಇದೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೈಯನ್ನು ಕಟ್ ಮಾಡಿಕೊಂಡಿದ್ದಾರೆ. ಕೈ ಕತ್ತರಿಸಿಕೊಂಡು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. ಆಸ್ಪತ್ರೆಗೆ ಈಗ ಆತನನ್ನು ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೋಡಿ, ಅಭಿಮಾನ ಎಲ್ಲವೂ ಹೌದು, ಬಟ್ ನೋಡಿ, ಕರೂರಿನ ಕಾಲ್ತುಳಿತ ಪ್ರಕರಣದಲ್ಲಿ ಯಾವ ರೀತಿಯಾಗಿ ವಿಜಯ್ಗೆ ಒಂದು ಕಪ್ಪು ಮಸಿ ಬಳದಿತ್ತು ಆ ಪ್ರಕರಣ ಅಂತ. ಸೊ ಇದಾದ ಬಳಿಕ ನೋಡಿ, ಅಬ್ಸುಲೆಟ್ಲಿ ಜನತಂತ್ರಕ್ಕೆ ಒಂದು ಜನತಂತ್ರ ಆದೇಶ ಕೊಟ್ಟಿದೆ. ವಿಜಯ್ ಅವರ ಸರ್ಕಾರ ರಚನೆ ಆಗಬೇಕು ಅನ್ನುವಂತಹ ಕಂಪ್ಲೀಟ್ ಆದಂತಹ ಒಂದು ಆದೇಶವನ್ನು ಕೊಟ್ಟಿರದೆ, ಬಹುಮತ ಬರದೇ ಇದ್ರೂ ಕೂಡ ಜನರ ವಿಶ್ವಾಸ, ಜನರ ನಂಬಿಕೆ, ಜನರ ಬಯಕೆ ಏನಿತ್ತು ಅನ್ನೋದನ್ನು ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೋಚರ ಆಗಿದೆ. ವಿಜಯ್ ಮುಖ್ಯಮಂತ್ರಿ ಆಗಬೇಕು, ವಿಜಯ್ ಸರ್ಕಾರ ರಚನೆ ಮಾಡಬೇಕು, ಎಲ್ಲವೂ ನಿಜ. ಆದರೆ ಈ ರೀತಿಯಾಗಿ ಕಾರ್ಯಕರ್ತರು ಮಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದನ್ನು ಅವರು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ. ರಾಜ್ಯಪಾಲರು ಸತಾಯಿಸಿದ್ದು ಎಲ್ಲವೂ ನಿಜ. ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ರಾಜೇಂದ್ರ ಅರ್ಲೇಕರ್ ಕೆಲಸ ಮಾಡಿರೋದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆ ಮಾಡಿ ಅದಾದ ಬಳಿಕ ನೀವು ಬಹುಮತ ಸಾಬೀತುಪಡಿಸಿ ಅನ್ನುವಂತಹ ಸಂವಿಧಾನದ ತಿದ್ದುಪಡಿ 164 ಇದ್ರೂ ಕೂಡ ಅದನ್ನು ಬಳಸದೆ ಅದರ ವಿರುದ್ಧವಾಗಿ ನಡೆದುಕೊಂಡಂತಹ ರಾಜೇಂದ್ರ ಅರ್ಲೇಕರ್ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಟಿವಿಕೆ ಕಾರ್ಯಕರ್ತರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.